ಗ್ಯಾರಂಟಿ ಯೋಜನೆಗೆ ಬರೋದಾದ್ರೆ ಈಗ ಈ ಕಳೆದ ಬಾರಿ ಎಲೆಕ್ಷನ್ ನಡೆದಿದ್ದು ಧರ್ಮ ವರ್ಸಸ್ ಗ್ಯಾರಂಟಿ, ಸಾಮಾಜಿಕ ಪರಿಕಲ್ಪನೆ ಮತ್ತು ಧರ್ಮ ಈ ಆ್ಯಂಗಲಲ್ಲಿ ಎಲೆಕ್ಷನ್ ನಡೆದಿದ್ದು ನೀವು ವಿನ್ ಆದರೆ ನಿಮ್ಮ ಪಕ್ಷ. ಸೊ ಈ ಬಾರಿ ನಾಯಕತ್ವ ಒಂದು ಮೋದಿ ಅವರ ನಾಯಕತ್ವ ಇದೆ. ಸೊ ಈ ಬಾರಿ ಮೋದಿ ಅವರ ನಾಯಕತ್ವ ಇದೆ ಬಿಜೆಪಿಯಲ್ಲಿ, ವಿಶ್ವಗುರು ಜೊತೆಗೆ ಕಾರ್ಯಕ್ರಮಗಳು, ನಿಮ್ಮ ಗ್ಯಾರಂಟಿ ಯೋಜನೆಗಳ ವಿರುದ್ಧವೂ ಕೂಡ ಟೀಕೆಗಳಿದೆ. ಸೊ ಈ ಬಾರಿ ಲೋಕಸಭೆ ಎಲೆಕ್ಷನ್ನಲ್ಲಿ ಈ ಡೆವಲಪ್ಮೆಂಟ್ಸ್ ಏನಿದೆ, ಭಾರತ್ ಜೋಡೋ ಯಾತ್ರೆ ಇರ್ಬೋದು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಿರೋದು, ಇವೆಲ್ಲ ನೀವು ಯಾವ ಥರ ನೆರೆಟಿವ್ ಸೆಟ್ ಮಾಡ್ತೀರಿ ಅಂತ? ಒಂದು ನೋಡಿ, ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ, ಅದರಂತೆ ನಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ವಿ, ಅದರಂತೆ ನಡ್ಕೊಂಡ್ವಿ. ಅನ್ನಭಾಗ್ಯ ದೊಡ್ಡ ಸ್ಕೀಮ್ ಕೊಟ್ವಿ. ಈ ಸಾರಿ ನಾವು 5 ಭಾಗ್ಯಗಳನ್ನು ಕೊಟ್ಟಿದ್ದೀವಿ. 5 ಭಾಗ್ಯಗಳನ್ನು ಫುಲ್ಫಿಲ್ ಮಾಡೋದ್ರ ಮೂಲಕ ನಾವು ನುಡಿದಂತೆ ನಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನೀವು ಮಾಧ್ಯಮದವರಾಗಿ ಯೋಚನೆ ಮಾಡಿ, ಎಲ್ಲಂದ್ರೆ ಅಲ್ಲೇ ಬ್ಯಾನರ್ಗಳನ್ನ ನೀವು ನೋಡ್ತಾ ಇದ್ದೀರಿ, ಮೋದಿ ಗ್ಯಾರಂಟೀಸ್ ಅಂತ. ಅವರು ಕೂಡ ನಮ್ಮ ದಾರಿಗೆ ಬರ್ತಾ ಇದ್ದಾರೆ ತಾನೆ. ಮೋದಿ ಗ್ಯಾರಂಟೀಸ್ ಅಂತ ಮತ್ತೊಂದು ಬ್ರ್ಯಾಂಡ್ ಅಷ್ಟೇ. ಪಾರ್ಲೇಜಿ ಬಿಸ್ಕೆಟಿಗೆ ಮೋದಿ ಪಾರ್ಲೇಜಿ ಬಿಸ್ಕೆಟ್ ಅಂತ ಸೇರಿಸಿದ್ದೇ ಬಿಟ್ಟರೆ ಗ್ಯಾರಂಟೀಸ್ ಅವರು ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾರೆ? ಯಾಕೆ ಇದ್ರ ಮೇಲೇ ಗೆಲ್ಬೋದಿತ್ತಲ್ಲ? ಏನೂ ಕೆಲಸ ಮಾಡಿಲ್ಲ. ಏನಂದರೆ ಏನೂ ಕೆಲಸ ಮಾಡಿಲ್ಲ. ಒಂದು ಕೆಲಸ ತೋರಿಸಿ ನೋಡೋಣ. ಎಲ್ಲ ಇನ್ಸ್ಟಿಟ್ಯೂಷನ್ಸು ನಮ್ಮವೇ. ಯಾವುದೊಂದು ಕಾರ್ಯಕ್ರಮಗಳು ನೋಡಿದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಮ್ಮವೇ, ಏರ್ಪೋರ್ಟ್ಗಳು ನಮ್ಮವೇ, ರೈಲ್ವೆ ನಮ್ಮದೇ, ಯಾವ್ದು ನೋಡಿದ್ರು ನಮ್ಮದೇ. ಆದರೆ ಅದ್ರ ಮೇಲೆ ಮೋದೀಸ್ ಅಂತ ಒಂದು ಬರ್ಕೊಂಡು ಬಿಟ್ರೆ ಆಯಿತು. ಅದನ್ನು ನಮ್ಮ ದೇಶದ ಜನ ಒಪ್ತಾ ಇದ್ದಾರಲ್ಲ, ಅದು ತಪ್ಪು. ನಮ್ಮ ಜನ ವಿವೇಕತನದಿಂದ ವರ್ತಿಸ್ಬೇಕು, ಯೋಚನೆ ಮಾಡಬೇಕು. ನಮಗೇನು ಉಪಯೋಗಪ್ಪ? ಹೌದು, ನೀವು ಏನೋ ಮಾಡಿದೆ, ನಮಗೇನು ಉಪಯೋಗ ಅನ್ನೋದನ್ನು ಕೇಳಬೇಕು. ಅವ್ರ ಮನೆಯ ಮಕ್ಕಳು ಉದ್ಧಾರ ಆಗೋದು ನೋಡಬೇಕು, ಶಿಕ್ಷಣ ಏನಾಗ್ತಾ ಇದೆ ನೋಡಬೇಕು, ಆರೋಗ್ಯ ಏನಾಗ್ತಾ ಇದೆ ನೋಡಬೇಕು, ನಮ್ಮ ಮೂಲ ಸೌಕರ್ಯಗಳು ಏನಾಗ್ತಾ ಇದೆ ನೋಡಬೇಕು. ಅದನ್ನ ಯಾವುದು ಮಾಡ್ದಲ್ಲ ಎಲೆಕ್ಷನ್ ಬಂದ ತಕ್ಷಣ ಧರ್ಮ, ಇನ್ನೊಂದು ಬಿಟ್ಟರೆ ಆ ಬಾರ್ಡರ್ ಇಶ್ಯೂಸಲ್ಲಿ ಒಂದಷ್ಟು ಜನ ಸೈನಿಕರುಗಳನ್ನ ನಿರ್ದಯವಾಗಿ ಏನೋ ಒಂದು ಹಿಂಸೆ ಮಾಡಿಬಿಡೋದು, ಇದು ತಪ್ಪಲ್ವಾ? ನಮ್ಮ ಜನ ಯೋಚನೆ ಮಾಡಬೇಕು. ನಮ್ಮ ಜನ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಬೇಕೇ ಬೇಕು. ಅವರು ವಿದ್ಯಾವಂತರಿದ್ದಾರೆ. ದಯವಿಟ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲ್ಲೆಲ್ಲಿಗೆ ಮುಟ್ತಾ ಇದೆ, ಒಂದು ಮನೆಗೆ ಕನಿಷ್ಠ ಅಂದರೆ 5,000 ರೂಪಾಯಿ ಇವತ್ತು ತಲುಪ್ತಾ ಇದೆ. ಅದನ್ನು ನಮ್ಮ ಜನ ಯೋಚನೆ ಮಾಡಬೇಕು. ಅನ್ನ ಕೊಡೋದ್ರ ಜೊತೆಗೆ, ಶಿಕ್ಷಣ ಕೊಡೋದ್ರ ಜೊತೆಗೆ, ಅದು ಸರ್ಕಾರ ಅಂದರೆ ಅದೇನೇ, ಸರ್ಕಾರ ಮಾಡಬೇಕಾಗಿರೋ ಕೆಲಸನೇ ಅದು. ಅದನ್ನು ನಾವು ಯೋಚನೆ ಮಾಡಬೇಕು. ಮತ್ತು ಬರುವಂತಹ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ 2024ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಅಧಿಕಾರಕ್ಕೆ ತಂದು ಸರ್ವರು ಸಮಬಾಳನ್ನು ನಾವು ಇದು ದೇಶದ ಆಸ್ತಿ ರೀ, ಇದು ನಾವೆಲ್ಲ ಸಮವಾಗಿ ಹಂಚ್ಕೊಂಡು ತಿನ್ನಬೇಕು. ಅದನ್ನು ನಾವು ಬಯಸಬೇಕು. ಯಾಕೆಂದರೆ 4 ಜನ ಉದ್ಯೋಗಪತಿಗಳಿಗೆ ಹಂಚೋದಲ್ಲ ಸರ್ಕಾರ ಅಂದರೆ. ಸಣ್ಣ ಕಡೆಯ ಹಳ್ಳಿಯ ಮನುಷ್ಯನಿಗೂ ಕೂಡ ನಮ್ಮ ದೇಶ ತಲುಪಬೇಕು. ಆ ದೇಶ ತಲುಪುವಂತ ಆಗಲಿ ಅಂತೇಳಿ ನಾವು ಬಯಸ್ತೀವಿ ಕಾಂಗ್ರೆಸ್ನವರಾಗಿ. ಜೈ ಕಾಂಗ್ರೆಸ್.